ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಮಾಲೂರು ಪಟ್ಟಣದ ನಗರಸಭೆ ಕಚೇರಿಯಲ್ಲಿ ನಡೆದ ನಗರ ಆಶ್ರಯ ಸಮಿತಿ ಸಭೆಯಲ್ಲಿ ಮಾಲೂರು ತಾಲ್ಲೂಕಿನ ಜನಪ್ರಿಯ ಶಾಸಕರು ಹಾಗೂ ಕೋಮುಲ್ ಅಧ್ಯಕ್ಷರಾದ ಶ್ರೀ ಕೆ.ವೈ. ನಂಜೇಗೌಡರವರು ಭಾಗವಹಿಸಿದ್ದರು. ಈ ಸಮಯದಲ್ಲಿ ತಾಲ್ಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ಎಂ.ವಿ. ರೂಪರವರು, ಪುರಸಭಾ ಅಧ್ಯಕ್ಷರಾದ ಶ್ರೀಮತಿ ವಿಜಯಲಕ್ಷ್ಮಿ ನಾರಾಯಣ್ರವರು, ಪುರಸಭಾ ಮುಖ್ಯಾಧಿಕಾರಿಗಳಾದ ಶ್ರೀ ಪ್ರದೀಪ್ ಕುಮಾರ್ ರವರು, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶ್ರೀ ಎ. ರಾಜಪ್ಪರವರು ಹಾಗೂ ನಗರಸಭೆ ಸದಸ್ಯರು, ಆಶ್ರಯ ಸಮಿತಿ ಸದಸ್ಯರು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಸಲೀಂ ಪಾಷಾ. ಆಶ್ರಯ ಸಮಿತಿ ಸಭೆ ಇವತ್ತು ನಡೆದಿದೆ. ಅಧ್ಯಕ್ಷರು, ತಹಸೀಲ್ದಾರರು, ಇಒ ಮತ್ತೆ ಎಲ್ಲ ಸದಸ್ಯರು ಕೂಡ ಭಾಗವಹಿಸಿದ್ರು. ಇವತ್ತು ತುಂಬಾ ವರ್ಷಗಳ ಕನಸುವಂತ ಆಶ್ರಯ ಸಮಿತಿ ಮೆಂಬರ್ಸ್ ದಿನೇಶ್ ಗೌಡ, ಜಾಕಿ, ಕಪ್ರೇಶ್, ಕವಿತಾ ಚಲಪತಿ ಇವರ ನೇತೃತ್ವದಲ್ಲಿ ಇವತ್ತಿನ ಸಭೆ ಮಾಲೂರು ತಾಲೂಕಿನಲ್ಲಿ ಸುಮಾರು 20 ವರ್ಷದ ಸೈಟ್ಗಳಿಗೆ ಏನು ಕಾಯ್ತಾ ಇದ್ರು ಅದು ಫೈನಲ್ ಆಗಿದೆ. ಯಾವ ತಿಂಗಳು 1ನೇ ತಾರೀಕು? ಸೆಪ್ಟೆಂಬರ್ 1ನೇ ತಾರೀಕು ಫಲಾನುಭವಿಗಳ ಆಯ್ಕೆ ಆಗ್ತಾ ಇದೆ. ಅವತ್ತು ಶ್ರೀರಂಗಮ್ಮ ಚೌಟಿನಲ್ಲಿ ಎಲ್ಲಾ ಫಲಾನುಭವಿಗಳನ್ನ ಅಲ್ಲಿ ಕರೆದು ಏನ್ ನಮ್ಮ 3-4 ಕಡೆ ಇವತ್ತು ಜಾಗಗಳನ್ನು ಗುರುತಿಸಿದೀವಿ, 3-4 ಕಡೆ ಸೈಟ್ಗಳು ಕೊಡ್ತಾ ಇದ್ದೀವಿ. ಅದು ತುಂಬಾ ಪಾರದರ್ಶಕವಾಗಿ ನೇರವಾಗಿ ಅವರೇ ಬರೋದು, ಆ ಸಭೆಯಲ್ಲಿ ಭಾಗವಹಿಸೋದು, ಅವರೇ ಒಂದು ಲ್ಯಾಟ್ರಿ ಎಷ್ಟು ಜನಕ್ಕೆ ನಾವು ಸೈಟ್ ಕೊಡ್ತಾ ಇದ್ದೀವಿ, ಲ್ಯಾಟ್ರಿ ಹಾಕಿರ್ತೀವಿ ಬಾಕ್ಸ್ ಅಲ್ಲಿ, ಅವರೇ ಒಂದೊಂದು ಸ್ಲಿಪ್ ಎತ್ಕೊಳ್ಳೋದು, ಎಲ್ಲಿ ಯಾವ ಜಾಗದಲ್ಲಿ ಅವ್ರ ಸೈಟ್ ಸಿಕ್ತೋ ಅವರೇ ಎತ್ಕೊಳ್ಳೋದು, ಅವರೇ ಆಯ್ಕೆ ಮಾಡ್ಕೊಳ್ಳೋದು. ಎಲ್ಲೂ ಏನು ಕೂಡ ಬೇರೆ ರೀತಿಯಲ್ಲಿ ಪ್ರಾಬ್ಲಮ್ ಆಗದೆ, ಇಶ್ಯೂ ಆಗದೆ, ಚರ್ಚೆ ಮಾಡಿಕೊಡಕ್ಕೆ ಅವಕಾಶ ಸಿಗದೆ ನೇರವಾಗಿ ಫಲಾನುಭವಿಗಳ ಆಯ್ಕೆನ ಅವ್ರ ಕೈಲಿ ಆಯ್ಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮುಖ್ಯಮಂತ್ರಿಗಳು ಸುಮಾರು ಇನ್ನೊಂದು 2 ತಿಂಗಳ ಒಳಗಡೆ ಮಾಲೂರು ತಾಲೂಕಿಗೆ ಬರ್ತಾ ಇದ್ದಾರೆ. ಅವತ್ತೇ ಸೈಟ್ ಹಕ್ಕುಪತ್ರ ಮತ್ತೆ ಮನೆ ಮಂಜೂರಾತಿ, ಮನೆ ಕಟ್ಟೋದು ಮಂಜೂರಾತಿ ಪತ್ರ ಎರಡೂ ಕೂಡ ಮುಖ್ಯಮಂತ್ರಿಗಳು ಮತ್ತೆ ಜಮೀರ್ ಅಹಮದ್ ಕಡೆಯಿಂದ ಕೊಡಿಸುವಂತ ಒಂದು ಕಾರ್ಯಕ್ರಮ ಇದು. ಅದ್ರ ಜೊತೆಗೆ ಅವಾಗಲೇ ಸಭೆಯಲ್ಲೂ ಕೂಡ ಹೇಳಿದ್ದೀನಿ, ಇದ್ರ ಜೊತೆಯಲ್ಲೇ ಮುಖ್ಯಮಂತ್ರಿಗಳ ಸಭೆಯಲ್ಲಿ 28 ಗ್ರಾಮ ಪಂಚಾಯತಿಗಳಿಂದ 28 ಗ್ರಾಮ ಪಂಚಾಯತಿಗಳು ಎಷ್ಟು ಏನು ಸೈಟ್ಲೆಸ್ ಫಲಾನುಭವಿಗಳಿದ್ದಾರೆ ಅವ್ರನ್ನೂ ಕೂಡ ಇಒ, ತಹಸೀಲ್ದಾರರು ಮತ್ತೆ ಸರ್ವೆ ಇಲಾಖೆ ತುಂಬಾ ಜವಾಬ್ದಾರಿಯಿಂದ ಆ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ 10ರಿಂದ 12,000 ಸೈಟ್ಲೆಸ್ ಪಟ್ಟಿ ಫಲಾನುಭವಿಗಳು ಸಿಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಸೈಟ್ ಹಕ್ಕುಪತ್ರ ಕೊಡುವಂತದ್ದು ಕೂಡ ಮಾಡ್ತಾ ಇದ್ದು ದಾಖಲೆ ಕಾರ್ಯಕ್ರಮ ನನ್ನ ಪ್ರಕಾರ ಜಿಲ್ಲೆಯಲ್ಲಿ ಯಾರು ಮಾಡಿರಲ್ಲ, ಮಾಲೂರು ತಾಲೂಕಲ್ಲಿ ಕೂಡ ಯಾರು ಮಾಡಿರಲ್ಲ. ಎಲ್ಲ ಇಲಾಖೆಗಳಿಂದ ಸುಮಾರು 25,000 ಫಲಾನುಭವಿಗಳಿಗೆ ಹಕ್ಕುಪತ್ರಗಳು, ಆದೇಶ ಪತ್ರಗಳು ಕೊಡುವಂತಹ ಒಂದು ಕಾರ್ಯಕ್ರಮ ಹೊತ್ತು ಮುಖ್ಯಮಂತ್ರಿಗಳು ಮಾಲೂರು ತಾಲೂಕಿಗೆ ಸುಮಾರು 2,500 ಕೋಟಿಯ ಡೆವಲಪ್ಮೆಂಟ್ಸ್ ಉದ್ಘಾಟನೆ ಮತ್ತೆ ಗುದ್ಲಿ ಪೂಜೆಗೆ ಭಾಗವಹಿಸ್ತಾರೆ. ಅದೇ ಕಾರ್ಯಕ್ರಮದಲ್ಲಿ ಒಂದು ಸುಮಾರು 25,000 ಫಲಾನುಭವಿಗಳಿಗೆ ಹಕ್ಕುಪತ್ರ ಕೊಡೋದು ಮತ್ತೆ ಆದೇಶ ಪತ್ರ ಕೊಡಿಸುವಂತದ್ದು ದಾಖಲೆಯ ಕಾರ್ಯಕ್ರಮ ಮಾಡುವಂತದ್ದು ನಮ್ಮ ತಾಲೂಕಿನ ಆಡಳಿತ ತುಂಬಾ ಆಸಕ್ತಿಯಿಂದ ಎಲ್ಲ ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. 2 ತಿಂಗಳ ಒಳಗಡೆ ಇವೆಲ್ಲ ಕೂಡ ಆಗ್ತದೆ.